ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸಾರ್ವಜನಿಕರ ಸುಲಿಗೆಗೆ ನಿಂತ ಅಂಕಲಗಿ ಪಟ್ಟಣ ಪಂಚಾಯತೆ. ಟೆಂಡರ್ ಇಲ್ಲದೆ ಜಕಾತಿ ಹೆಸರಲ್ಲಿ ಹಗಲು ದರೋಡೆ. ಎಸ್, ಗೋಕಾಕ್ ತಾಲೂಕಿನ ಅಂಕಲಗಿ ಪಟ್ಟಣ ಪಂಚಾಯತಿಯಲ್ಲಿ ಕಾನೂನುಗಳನ್ನ ಗಾಳಿಗೆ ತೂರಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಎಗ್ಗಿಲ್ಲದ ಸಾಗಿದೆ. ಜಕಾತಿ ವಸೂಲಿ ಹೆಸರಿನಲ್ಲಿ ಅಧಿಕಾರಿಗಳ ಮೌನ ಸಮ್ಮತಿಯೊಂದಿಗೆ ನಡೆಯುತ್ತಿರುವ ಈ ಬೃಹತ್ ಹಗರಣ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಯಮಗಳ ಉಲ್ಲಂಘನೆ. ಏನಿದು ಹಗರಣ? ಯಾವುದೇ ಪಟ್ಟಣ ಪಂಚಾಯತಿಯಲ್ಲಿ ಜಕಾತಿ ಅಥವಾ ಸುಂಕ ವಸೂಲಿ ಮಾಡಬೇಕೆಂದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ಟೆಂಡರ್ ಕರೆಯಬೇಕು. ಆದರೆ ಅಂಕಲಗಿಯಲ್ಲಿ ಮಾತ್ರ ಖಾತೆನೇ ಬೇರೆ. ಅವಧಿ ಮೀರಿದ ಟೆಂಡರ್. ಹಳೆಯ ಟೆಂಡರ್ ಅವಧಿ ಮುಗಿದು ತಿಂಗಳುಗಳೇ ಕಳೆದಿದ್ದರೂ ಕೂಡ ಹೊಸದಾಗಿ ಟೆಂಡರ್ ಪ್ರಕ್ರಿಯೆ ನಡೆಯದೆ ಅಕ್ರಮವಾಗಿ ಹಣ ವಸೂಲಿ ಮಾಡಲಾಗ್ತಾ ಇದೆ. ರಶೀದಿ ಇಲ್ಲದ ವಸೂಲಿ. ಹೌದು, ಹಣ ಪಡೆದ ಮೇಲೆ ಅಧಿಕೃತ ರಶೀದಿ ನೀಡೋದು ಕಡ್ಡಾಯ. ಆದರೆ ಇಲ್ಲಿ ಯಾವುದೇ ರಶೀದಿ ನೀಡದೆ ಗುಂಡಾರಾಜ್ ಶೈಲಿಯಲ್ಲಿ ಹಣ ಪೀಕಲಾಗ್ತಾ ಇದೆ. ಈ ಹಣ ಪಂಚಾಯಿತಿ ಖಜಾನೆಗೆ ಸೇರುತ್ತಿದೆಯೋ ಅಥವಾ ಮಧ್ಯವರ್ತಿಗಳ ಪಾಲಾಗುತ್ತಿದೆಯೋ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಅಧಿಕಾರಿಗಳೇ, ನಿಮ್ಮ ಮೌನಕ್ಕೆ ಬೆಲೆ ಎಷ್ಟು? ಟೆಂಡರ್ ಇಲ್ಲದೆ ಹಣ ವಸೂಲಿ ಮಾಡುತ್ತಿರೋದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ? ಅಥವಾ ಈ ಅಕ್ರಮ ವಸೂಲಿಯಲ್ಲಿ ಅಧಿಕಾರಿಗಳ ಪಾಲು ಇದೆಯೇ ಎನ್ನುವ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಸಾರ್ವಜನಿಕರ ತೆರಿಗೆ ಹಣ ಮತ್ತು ಮಾರುಕಟ್ಟೆ ಸುಂಕದ ಹೆಸರಿನಲ್ಲಿ ನಡೆಯುತ್ತಿರುವ ಈ ದರೋಡೆಯನ್ನು ತಡೆಯಬೇಕಾದವರು ಕಣ್ಣು ಮುಚ್ಚಿ ಕುಳಿತಿರೋದು ಆಡಳಿತ ವ್ಯವಸ್ಥೆಯ ದುರಂತ. ಯಾರೋ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ ಬಡವರಿಂದ, ವಾಹನ ಸವಾರರಿಂದ ರಶೀದಿ ಇಲ್ಲದೆ ಹಣ ಕಿತ್ತುಕೊಳ್ಳೋದು ಕ್ರಿಮಿನಲ್ ಅಪರಾಧ. ಟೆಂಡರ್ ಪ್ರಕ್ರಿಯೆ ಮುಗಿಯುವವರೆಗೆ ಯಾರಿಗೂ ಹಣ ನೀಡುವ ಅಗತ್ಯವಿಲ್ಲ. ಇದನ್ನು ಪ್ರಶ್ನಿಸಿದ್ರೆ ಬೆದರಿಕೆ ಹಾಕುವ ಪ್ರವೃತ್ತಿ ನಡೆಯುತ್ತಿದೆ. ಇದು ಸ್ಥಳೀಯ ನಾಗರಿಕರ ಆಕ್ರೋಶ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಚೀಟಿ ಕೇಳೋಣ ಏನಂದ್ರೆ ಅವ್ರಿ ಕುಂದ್ರ 30 ಕೊಡ್ಬೇಕೈತಿ ಅಂತ ಏನ್ ಈಗ ಅಟ ನೀವು ಬೇಗನ ಸಂತಿ ಮಾಡ್ಕೊಂಡು ಹೊಂಟಿರಿಲ್ರ? ಇವ್ ಮಾವಿನಕಾಯಿ ಮಾರು ಮಟ ಆಟ ನಿಂದ್ರಲ್ಲ ಯಾಕ ನಿಂಗೆ ಚೀಟಿ ಕೊಟ್ಟಾರ? ವಾರದಿಂದ ಆಟ ಮಾಡ್ತೀನಿ. ಚೀಟಿ ಕೊಡ್ರಿ. ಚೀಟಿ ಆಡ್ರನ್ನ ರೊಕ್ಕ ಕೊಡ್ತೀರಿ ಅಜ್ಜಿ ನೀವು. ಈಗ 10 ರೂಪಾಯಿ ಹಾಸ್ಕೊಂಡು ಹೋಗಿದಾರ ನಿಮ್ಮ ತೇಲಿ. 10 ರೂಪಾಯಿ ಹಾಸ್ಕೊಂಡು ಹೋಗ್ಯಾರ ನಿಮ್ಮ ತೇಲಿ. ಚೀಟಿ ಕೊಟ್ಟಿಲ್ಲ ನಿಂಗ ಕೇಳಿ ಆಯ್ನಿ ದಬಾಯಿನ್ ಕಿಲ್ಲ ನೀವು ರೊಕ್ಕ ಕೊಡಬಾರ್ದೈತಿ. ಚೀಟಿ ಕೇಳೋಣ ಏನಂದ್ರೆ ಅಕ್ಕ, ಚೀಟಿ ಕೇಳೋಣ ಏನಂದ್ರೆ ಅಕ್ಕ, ಚೀಟಿ ನಾವ್ ಕೇಳಲಿಲ್ಲ. ಇಲ್ಲ ಕೊಡೋದಿಲ್ಲ ಅವ್ರು. ನಾವು ಕೇಳ್ಬೇಕ್ರಲ್ಲ ಅಕ್ಕ ನೀವ್ರೆ. 150 ಅಂದ್ರೆ ಯಾಕೆ ಇವರು ಕೂತ್ ಮಾಡ್ತಿರ್ತಾರಲ್ಲ ರೈತರಿಲ್ಲಕ್ಕ. ಚೀಟಿ ಕೊಟ್ಟಾರ ಅಜ್ಜಿ? ಯಾವ ರಜೆ ನೀವು ತನಕ ವಾರ ಹಿಂಗ ಮಾಡ್ತಾರ? ಒಟ್ಟ ರೊಕ್ಕನ ಇಸ್ಕೊತಾರೋ ಚೀಟಿ ಕೊಡಂಗಿಲ್ರಿ? ಅಣ್ಣ ಅವ್ರಿಗೆ ಚೀಟಿ ಇದನ್ನ ಮಾಡ್ದ ರೊಕ್ಕ ಇಸ್ಕೊತೀರಿ? ಅವ್ರಿಗೆ ಚೀಟಿ ಕೊಡ್ದ ರೊಕ್ಕ ಇಸ್ಕೊತೀರಿ? ಪಂಚಾಯತ್ ಅವರು ನೀವು ಕೊಡಂಗಿಲ್ರಿ?
ನಾವು ಅದನ್ನ ಕೇಳ್ತಾರ ನಿಮ್ನೇನು ಕೇಳ್ತಿಲ್ರಿ ನಾವು ನೀವು ವಾರ ಹೆಂಗ ಮಾಡ್ತೀರಿ ಸರ್ ವಾರ ಹೆಂಗ ಮಾಡ್ತೀರಿ ನೀವು ಹೇಳಿ ನಾವು ಕೇಳ್ತೇವ್ರಿ ಅವ್ರ ಎಲ್ಲಾರು ಹೇಳ್ತಾರೆ ರೊಕ್ಕ ಕೊಡ್ರಿ 50 ಕೊಡ್ರಿ ಅಷ್ಟೇ ಚೀಟಿ ಕೊಡ್ತಾನೆ ಇದನ್ನ ಮಾಡ್ತಾನೆ ಅಂತ ಹೇಳ್ತಾರೆ ಅವ್ರು ರೊಕ್ಕ ಕೊಡ್ತಾರಲ್ರಿ 10 ರೂಪಾಯಿ ಸರ್ ಅವ್ರನ್ನ ಕೇಳ್ತವ್ರು ಹೇಳ್ತಾರ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.